ಧನ್ಯವಾದಗಳನ್ನ ಸಮರ್ಪಿಸ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನೀನು ಶರಣ್ ಸರ್ ಮಾತಾಡಿದ ನಂತರ ಕೊನೆಯದಾಗಿ ರವಿಚಂದ್ರನ್ ಅವರು ಮಾತಾಡ್ತಾರೆ. ಅಲ್ಲಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಒಂದು ಆರಂಭ ಇದೆಯಲ್ಲ, ಆರಂಭಕ್ಕೆ ಒಂದು ಚಿಕ್ಕ ವೈಬ್ರೇಷನ್ ಇರುತ್ತೆ. ಅದು ಎಲ್ಲಿರುತ್ತೆ ಅಂತಂದರೆ, ಒಂದು ಸ್ಪಂದಿಸುವಂಥ ಮನೋಭಾವ ಎಲ್ಲಿರುತ್ತೆ ಗೊತ್ತಾ, ಅಲ್ಲಿ ಮಾತ್ರ ಒಂಥರದೊಂದು ವೈಬ್ರೇಷನ್ ನಾವು ಕಂಡು ಬರಲಿಕ್ಕೆ ಸಾಧ್ಯ. ಈ ಒಂದು ಸರ್ ಬಂದು ವಿಜಯ್ ಸರ್ ಅವರ ಒಂದು ಚಾನಲ್ ರೀಲಾಂಚಿನ ಸಮಾರಂಭಕ್ಕೆ ನಾನು ಅಲ್ಲಿ ಹೋಗಿದ್ದೆ. 2 ಚಾನಲನ್ನು ರೀಲಾಂಚ್ ಮಾಡಿದಂಥ ಒಂದು ಸಂದರ್ಭ. ಅದಾದ ನಂತರ ಚಿಕ್ಕದಾಗಿ ಒಂದಿಷ್ಟು ಹೇಳ್ತಾರೆ, ಚಿತ್ರರಂಗ ಮತ್ತು ನ್ಯೂಸ್ ಚಾನಲ್ ಇವೆರಡು ಬೇರೆ ಬೇರೆ ಅಲ್ಲ, ಎಲ್ಲ ಒಟ್ಟೊಟ್ಟಿಗೆ ಸಾಗುವಂಥ ಪಕ್ಕದಲ್ಲೇ ಇರುವಂಥ 2 ಆಯಾಮಗಳು ಅಂತ. ಆದರೆ ಅದನ್ನು ಎಷ್ಟು ಚೆಂದ ನಿರೂಪಿಸ್ತಾರೆ ಅಂತಂತಂದರೆ, ಒಂದು ಸುದ್ದಿ ಮಾಧ್ಯಮದ ಓನರ್ ಆಗಿ 5-6 ಸಿನಿಮಾಗಳನ್ನು ಒಟ್ಟೊಟ್ಟಿಗೆ ಚಾಲನೆ ಕೊಡುವಂಥದ್ದು, ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗ್ಲೂ ಅವ್ರು ಹೇಳಿದ ಮಾತು ಅಕ್ಷರಶಃ ಸತ್ಯ ಅಂತ ಅನ್ನೋದಕ್ಕೆ ಇದಿಷ್ಟೇ ಸಾಕ್ಷಿ ಆಗುತ್ತೆ. ಆಮೇಲೆ 5 ಸಿನಿಮಾಗಳನ್ನು ಒಟ್ಟಿಗೆ ಶುರು ಮಾಡುವಂಥದ್ದು, 6 ಸಿನಿಮಾಗಳನ್ನ ಶುರು ಮಾಡುವಂಥದ್ದು ಇದೆಯಲ್ಲ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಮತ್ತೆ ಒಬ್ಬ ಕನ್ನಡಿಗನಾಗಿ ಅಷ್ಟೇ ಹೆಮ್ಮೆ ಕೊಡ್ತಾ ಇದೆ. ಅವರ ಮೇಲೆ ಇನ್ನೂ ಹೆಚ್ಚು ಗೌರವ ಸಿಗ್ತಾ ಇದೆ, ನನಗೆ ಪ್ರೀತಿ ಸಿಗ್ತಾ ಇದೆ ನನಗೆ. ಆಮೇಲೆ 5-6 ಬೇರೆ ಬೇರೆ ಥರದ ಸಿನಿಮಾಗಳು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಹೊಸಬರಿಗೆ ಅವಕಾಶವನ್ನು ಕೊಡುವಂಥದ್ದು, ಹೊಸ ನಿರ್ದೇಶಕರನ್ನ ಆಯ್ದು ಚಿತ್ರರಂಗಕ್ಕೆ ತರುವಂಥದ್ದು ಇದೆಯಲ್ಲ, ಇದು ಬಹಳ ಪಾಸಿಟಿವ್ ವಿಚಾರ. ಇದು ಖಂಡಿತವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇನ್ನು ಅತಿ ಹೆಚ್ಚು ಸಿನಿಮಾಗಳು ಬರಬೇಕು. ಯಾಕಂತಂದ್ರೆ ನಮಗೆ ಒಂದು ಸಿನಿಮಾ ಶುರು ಆದಾಗ ನಾವೆಲ್ಲರಿಗೂ ನಾವು ಅಂದ್ಕೊಳ್ಳುವಂಥದ್ದು, ಒಂದು ಸಿನಿಮಾ ಶುರು ಆದಾಗ 100-150 ಜನ ಅಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಸಿಗುತ್ತೆ ಅಂತ ಅನ್ನುವಂಥದ್ದು. ಇವತ್ತು 6 ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ದಾರೆ ಅಂತಂದರೆ 1000 ಜನಕ್ಕೆ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಆ ಥರದ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂಥದ್ದು. ಸರ್, ನಾನು ತುಂಬ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಅಷ್ಟು ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಇದೆಯಲ್ಲ, ಅಷ್ಟು ಜನಗಳ ಜೊತೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಇವತ್ತು ನನ್ನ ಮನೆಗೆ ಮತ್ತೆ ಕರೆದುಕೊಂಡು ಬಂದಿದ್ದಾರೆ ಅಂತ ಅನ್ನೋ ಅಷ್ಟೇ ಪವಿತ್ರವಾಗಿರೋ ಈ ಒಂದು ಸ್ಟೇಜು, ಅಮೃತ ಸಂಭ್ರಮ. ಇವತ್ತು ನನಗೇನು ನೆನಪು ಬರ್ತಾ ಇದೆ ಅಂದರೆ, ಅಮೃತ ಮಹೋತ್ಸವ ನನಗೆ ನೆನಪಿರ್ತಾ ಇದೆ. ಅಷ್ಟು ಜನ ಇಲ್ಲಿ ಬಂದು ಸೇರಿರುವಂಥದ್ದು. ವಿಜಯ್ ಸರ್ ಅವರು ಇಲ್ಲಿ ಬಂದ ನಂತರ ಗೆಲುವನ್ನು ಕಂಡುಕೊಳ್ಳುವಂಥದ್ದು ಒಂದು. ಆದರೆ ಮೇಡಮ್ ಆಲ್ರೆಡಿ ಒಂದು ಗೆಲುವಿನೊಟ್ಟಿಗೆ ಬಂದಿದ್ದಾರೆ. ಅವರು ಮಿಸಸ್ ಇಂಡಿಯಾ ಅಂತ ಅನ್ನುವಂಥ ಒಂದು ಬ್ಯೂಟಿ ಕಾಂಪಿಟೇಷನ್ನಲ್ಲಿ ಅವರು ಗೆಲುವಿನ ಮುಖಾಂತರನೇ ಬಂದಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಈ ಗೆಲುವು ನಿರಂತರವಾಗ್ತಾ ಇರಲಿ. 5ಕ್ಕೆ 5 ಸಿನಿಮಾನು, ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಸ್ವಲ್ಪ ಸ್ವಾರ್ಥ ನನಗೆ, ಕನ್ನಡ ಚಿತ್ರರಂಗದವನಾಗಿ ಸ್ವಾರ್ಥ ನನಗೆ. 5ಕ್ಕೆ 5 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ, ಮತ್ತೆ ಅವರಿಗೆ ಈ ಗೆಲುವಿನ ಮುಖಾಂತರ ಮತ್ತೊಂದಿಷ್ಟು ಸಿನಿಮಾ, 5 ಅಲ್ಲ 500 ಸಿನಿಮಾ ಮಾಡುವಂಥ ಶಕ್ತಿ ಅವರಿಗೆ ತಂದುಕೊಡ್ಲಿ. ನೋಡಿ, ಇವತ್ತು ಎಂಥ ಒಳ್ಳೆ ಪವಿತ್ರವಾದ ದಿವಸ ಅಂತಂದರೆ, ಅದು ಕಾಕತಾಳೀಯವೋ ಅಥವಾ ಅವರು ನೋಡಿಕೊಂಡು ಇದನ್ನಿಟ್ಟಿದಾರೋ ಗೊತ್ತಿಲ್ಲ. ಇವತ್ತು ಗುರು ಪೂರ್ಣಿಮಾ. ಇವತ್ತು ಬಹಳಷ್ಟು ಜನ ಹೇಳ್ತಾರೆ, ನಾನು ಒಂದು ಕಡೆ ಬೆಳಗ್ಗೆ ಓದಿದ್ದು ನೋಡಿದೆ, ಒಂದು ಒಳ್ಳೆ ಶುರು ಆಗಬೇಕು ಅಂದರೆ ಒಳ್ಳೆ ಗುರು ಇರಬೇಕಂತೆ. ಇವತ್ತು ಗುರುವಿನ ಸ್ಥಾನದಲ್ಲಿ ಇವತ್ತು ವಿಜಯ್ ಅವರು ನಿಂತ್ಕೊಂಡು ಇಷ್ಟು ಜನರನ್ನು ಮುಂದೆ ಸಾಗಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದಾದರೆ, ಖಂಡಿತವಾಗ್ಲೂ ಈ ಗುರು ಪೂರ್ಣಿಮೆಯ ದಿವಸ ಏನೇ ಶುರು ಮಾಡಿದ್ರು ಕೂಡ ಗೆಲುವಿದೆ ಅಂತ ಅನ್ನೋದಕ್ಕೆ ಅವರ ಹೆಸರಿನಲ್ಲೇ ವಿಜಯ ಇಟ್ಕೊಂಡು ಬಂದಿದ್ದಾರೆ. ವಿಜಯ್ ಅವರಿಗೆ ನಿರಂತರವಾಗಿರಲಿ. ಕನ್ನಡ ಚಿತ್ರರಂಗದವನಾಗಿ ನನ್ನ ತುಂಬ ಹೃದಯದ ಅಭಿನಂದನೆಗಳು, ಮತ್ತು ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಇಷ್ಟಪಡ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ ಯು. ಇಲ್ಲ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಕ್ಚುಲಿ ಥ್ಯಾಂಕ್ ಯು ವೆರಿ ಮಚ್ ಶರಣ್ ಸರ್, ನಿಮ್ಮ ವಿಷಯಕ್ಕೆ. ಥ್ಯಾಂಕ್ ಯು ಶರಣ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.